ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪುನೀತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡ್ಯೂಟಿಯಿಂದ ಬಂದು ಒಂದು ನಿಮಿಷನೂ ಕೂಡದೆ ಮಗಳು ಮಾಡಿ ಜ್ಯೂಸ್ ಕುಡಿದು ಗಿಡಗಳಿಗೆ ನೀರು ಹಾಕೋಣ ಅಂತ ಮೇಲೆ ಬಂದಿದ್ದೀನಿ. ಕೆಲವೇ ಗಿಡನ ಇಟ್ಕೊಂಡಿದ್ದೀನಿ, ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಆದರೂ ಸ್ವಲ್ಪ ಬೇಕೇ ಬೇಕಲ್ವಾ, ಸೊ ದಟ್ ಹಂಗಾಗಿ ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ ಹೇಗಿದೆ. ಕೆಲವೊಂದು ಗಿಡಗಳಂತೂ ಮಂಗಳೂರಿಂದ ನನ್ನ ತಂಗಿ ಮನೆಯಿಂದ ತಂದಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಮಾತ್ರ ಬರಲಿಲ್ಲ. ಸೊ ಓಕೆ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದು ಹಾಕೋಣ ಅಂದ್ಕೊಂಡು ಸುಮ್ಮನಾದೆ. ಇವಾಗ ಏನು ತೋರಿಸಿದ್ದೀನಲ್ಲ ಅದೆಲ್ಲ ತಂಗಿ ಮನೆಯಿಂದ ತಂದಿರೋದೆ. ಊರಲ್ಲಂತೂ ನಮ್ಮ ಅಮ್ಮನ ಮನೆಯಲ್ಲಂತೂ ತುಂಬ ಚೆನ್ನಾಗಿರೋ ದಾಸವಾಳ ಆ್ಯಂಡ್ ರೋಸ್ ಎಲ್ಲ ಇದೆ. ಅದನ್ನ ಇನ್ನೂ ತಂದು ಹಾಕಿಲ್ಲ. ಮತ್ತು ನನಗೆ ಇನ್ನೊಂದು ಸಮಸ್ಯೆ ಏನಂದರೆ, ಇಲ್ಲಿ ಟೆರೆಸ್ ಮೇಲೆ ಇಟ್ಟರೆ ಟೆರೆಸ್ ಹಾಳಾಗತ್ತೆ, ಆ ಥರ ಒಂದು ಟೆನ್ಷನ್ ಇದೆ ನನಗೆ. ಏಕೆಂದರೆ ನಾವು ತಗೊಂಡಿರೋ ಮನೆ ಹೆಂಗೆ ಕಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿಯಲ್ಲೇ ಕಟ್ಟಿರ್ತಾರೆ, ಸ್ವಲ್ಪ ಜೆನ್ಯೂನ್ ಆಗಿನೇ ಯಾರಾದ್ರೂ ಬಿಸ್ನೆಸ್ ಮಾಡೋರು. ಸೊ ಆದ್ರೂ ನಮಗೊಂದು ಭಯ ಇದ್ದೇ ಇರುತ್ತಲ್ವ. ಸೊ ಆ ಥರ ಭಯ ನನಗೂ ಇದೆ. ಹಾಗಾಗಿ ನೋಡಿ, ಎಲ್ಲ ಒಂದು 4 ಪಾಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಪೇಂಟ್ ಬಕೆಟಲ್ಲಿ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದ್ದೀನಿ ನಾನು. ಕೆಲವೊಂದು ಚೆನ್ನಾಗಿ ಬಂದಿದೆ, ಕೆಲವೊಂದು ಯಾಕೋ ವಿಂಟರ್ಗೇನೋ ಒಂದು ಸ್ವಲ್ಪ ಒಣಗೋದಂಗೆ. ನೋಡಿ, ರೋಸ್ ಇದೆ, ಒಂದು ಸ್ವಲ್ಪ ಲೈಟ್ ಪಿಂಕ್ ಇದು. ಅದು ನಿತ್ಯ ಪುಷ್ಪನ ದೇವ್ರಿಗೆ ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು. ಬಟ್ ನಾನು ಸಮ್ಟೈಮ್ಸ್ ಮುಡಿಸಿದ್ದೀನಿ, ಇಲ್ಲ ಅಂತ ಇಲ್ಲ. ಸಮ್ಟೈಮ್ಸ್ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ದಾಸವಾಳನೂ ಇದೆ, ಅದಂತೂ ತುಂಬ ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಅಂತೂ ತುಂಬಾ ನಮಗೆ ಹೂ ಕೊಟ್ಟಿದೆ ಅದು. ನಾವು ಹೂವೇ ತೊಗೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಕನಕಾಂಬ್ರನೂ ಹಾಕಿದ್ದೀನಿ, 2 ಗಿಡ ಕನಕಾಂಬ್ರನೂ ಹಾಕಿದ್ದೀನಿ, ಚೆನ್ನಾಗಿ ಬರುತ್ತೆ ಅದು. ಬಟ್ ನಾನೇನು ಕಟ್ಟಿ ಮುಡ್ಸೋಕ್ಕೆಲ್ಲ ಹೋಗಲ್ಲ. ಸೊ ಯಾರಾದರೂ ಬಂದರೆ, ಅಮ್ಮ, ಅತ್ತೆ, ಆ ಥರ ಆಂಟಿ ಯಾರಾದರೂ ಬಂದರೆ ಅವ್ರು ಕಟ್ಟಿ ದೇವ್ರಿಗೆ ಇಡ್ತಾರೆ. ಇನ್ನು ಟೆರೆಸ್ ಎಲ್ಲ ನಾನು ಕ್ಲೀನ್ ಮಾಡೋದು ವೀಕ್ಲಿ ಒನ್ಸ್ ಅಷ್ಟೇ. ಅದು ಇವಾಗ ಬಿಸಿಲು ಬರುತ್ತಲ್ವ ಮಧ್ಯಾಹ್ನ ಟೈಮು, ಸೊ ಉದುರ್ತಾನೇ ಇರುತ್ತೆ. ದಿನಾ ಕ್ಲೀನ್ ಮಾಡೋಕ್ಕಾಗಲ್ಲ, ನೀರು ಹಾಕ್ತೀನಿ. ಇನ್ನು ಸಂಡೇ ನನ್ನ ಮಗಳು ಅಥವಾ ನಾನು ಯಾರಾದರೂ ಮೇಲ್ಗಡೆ ಹೋಗಿ ಎಲ್ಲ ಗುಡಿಸಿ ಅದ್ರದ್ದು ಏನು ಎಲೆಗಳೆಲ್ಲ ಇದೆ ಅದೆಲ್ಲ ತೆಗ್ದಾಕ್ತೀವಿ. ಇದೊಂದು ಸೇವಂತಿಗೆ ಚೆನ್ನಾಗಿ ಬರ್ತಿತ್ತು, ಇತ್ತೀಚೆಗೆ ಯಾಕೋ ತುಂಬ ಸುಂಡು ಹೋಗ್ಬಿಟ್ಟಿದೆ. ನೋಡಿ, ಇಷ್ಟೇ ನಾನು ಇಟ್ಕೊಂಡಿರೋದು ಗಿಡಗಳು. ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಇದೆಲ್ಲೋ ಬಿದ್ದು ಹುಟ್ಟಿರೋ ಗಿಡ, ಸ್ವಲ್ಪ ಮಣ್ಣಿದೆ ಅಂತ ಹಾಗೆ ಇಟ್ಟಿದ್ದೆ. ಅದರಲ್ಲೇ ಒಂದು ಗಿಡ ಹುಟ್ಟಿತ್ತು, ಚೆನ್ನಾಗಿತ್ತು ಅದು ಅಂತ ಹಾಗೆ ಬಿಟ್ಟೆ ನಾನು. ಇದೆಲ್ಲ ಸೊಪ್ಪು ಹಾಕಕ್ಕೆ ಇಟ್ಕೊಂಡಿರೋದು ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿದೆ, ಇದು ಟೆರೆಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕೆಂದರೆ ಇದಕ್ಕೆ ಸ್ಟ್ಯಾಂಡ್ ಇದೆ ಕೆಳಗಡೆ. ಅದು ಡ್ರಮ್ನ ಕಟ್ ಮಾಡಿ ಇಟ್ಟಿರೋದು ನಾವು. ಇದು ನೋಡಿ, ದೊಡ್ಡ ಪತ್ರೆ ತುಂಬ ಒಳ್ಳೇದಿದು. ಕೆಮ್ಮೆಲ್ಲ ಆದಾಗ ದೊಡ್ಡ ಪತ್ರೆ ತುಂಬ ಒಳ್ಳೆಯದು. ಸೊ ಇದು ಕನಕಾಂಬ್ರನೇ. ದೊಡ್ಡ ಪತ್ರೆಯಲ್ಲಿ ಬಜ್ಜಿ ಕೂಡ ಮಾಡ್ತಾರೆ, ನಾವು ಕೆಮ್ಮಾದಾಗ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಹಾಗಾಗಿ ದೊಡ್ಡ ಪತ್ರೆ ಹಾಕ್ಕೊಂಡಿದ್ದೀನಿ ನಾನು. ಇದು ಯಾವಾಗಲೂ ಈ ವೈಟ್ ಹೂ ಇರುತ್ತೆ, ಯಾವ ಸೀಸನ್ ಅಂತಿಲ್ಲ, ವೈಟ್ ಹೂ ಅಂತೂ ಎಲ್ಲ ಸೀಸನ್ನಲ್ಲೂ ಇರುತ್ತೆ. ಇದು ಮಂಗಳೂರಿಂದ ತಂದಿದ್ದು ಗ್ರಾಸ್ ಅಷ್ಟೇ, ಅದು ತುಂಬ ಚೆನ್ನಾಗಿ ಬೆಳೆದಿದೆ. ನೋಡಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಆಲ್ಮೋಸ್ಟ್ ಇವಾಗ ಒಂದು 1 ಮಂತ್ 2 ಮಂತಿಂದ ಇಲ್ಲಿಂದನೇ ನಾನು ತೊಗೋತಾ ಇರೋದು. ನಮ್ಮ ಗಿಡದಿಂದನೇ ತೊಗೋತಾ ಇರೋದು. ಯಾಕೋ ಬಂದಿರಲಿಲ್ಲ, ಮತ್ತೆ ಚೆನ್ನಾಗಿ ಬರ್ತಾಯಿದೆ ಇವಾಗ. ಮೋಸ್ಟ್ಲಿ ವಿಂಟರ್ಗೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ, ಹಂಗಾಗಿ ಚೆನ್ನಾಗಿ ಬರ್ತಾಯಿದೆ. ನಾನು ನೀರು ಹಾಕ್ತಾ ಇದ್ದೀನಿ. ಇದು ಒಂದು ಗ್ರಾಸ್ ಅಷ್ಟೇ, ಇದು ಪಕ್ಕದ್ದು ಆ ಗ್ರಾಸ್ ತುಂಬ ಚೆನ್ನಾಗಿದೆ ಮಾತ್ರ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ತುಂಬ ಜಾಗ ಇದ್ದು ಮತ್ತು ಲಾನ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮದು 30-40 ಡೈಮೆನ್ಷನ್ ಮನೆ ಆಗಿರೋದ್ರಿಂದ ನಾವು ಅದು ಮೇಲೆ ಇಟ್ಕೊಳಕ್ಕೆ ಬೈದಲ್ಲಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪನೇ ಗಿಡ ಇಟ್ಕೊಂಡಿದ್ದೀನಿ. ಅದನ್ನೇ ಡ್ಯೂಟಿಯಿಂದ ಬಂದು ಅದನ್ನೇ ಮೇಂಟೈನ್ ಮಾಡೋದ್ರಲ್ಲೇ ಟೈಮ್ ಹೋಗುತ್ತೆ. ಅದನ್ನು ಮೇಂಟೈನ್ ಮಾಡಿ ಮನೆ ಕೆಲಸ, ಅಡುಗೆ, ಇನ್ನು ಮಗಳು ಓದು, ಎಲ್ಲದ್ರ ಕಡೆ ಗಮನ ಕೊಡಬೇಕಲ್ವ. ಮನಿ ಪ್ಲ್ಯಾಂಟ್ ನೋಡಿ, ಇದು ಅಗ್ನಿ ಮೂಲೆಯಲ್ಲಿ ಇಡಬೇಕು ಅಂದರು, ಅದಕ್ಕೆ ಮೇಲ್ಗಡೆ ತೊಗೊಂಡೋಗಿ ಅಗ್ನಿ ಮೂಲೆಯಲ್ಲಿ ಇಟ್ಟಿದ್ದೀನಿ. ಏನೋ ಒಂದು ಸಣ್ಣ ನಂಬಿಕೆ ನಂದು. ಹೇಗಿದೆ ಅದು, ಗೋಡೆಗೇನೆ ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಂಗಾಗಿದೆ, ಬರ್ತಾ ಇಲ್ಲ. ಇನ್ನು ಇವಾಗ ಕೆಳಗೆ ಹೋಗಬೇಕು, ಅದಕ್ಕೇ ಮೊನ್ನೆ ಒಗ್ದಾಕಿರೋ ಮ್ಯಾಟ್ಗಳೆಲ್ಲ ಎತ್ಕೊಂಡು ಸ್ವಲ್ಪ ಚೆನ್ನಾಗಿ ಒಣಗಬೇಕು ಮ್ಯಾಟು ಅಂತ 2 ದಿನ ಹಾಕಿದ್ದೆ, ಎತ್ಕೊಂಡು ಹೋಗೋಣ ಅಂತ. ಇದನ್ನೆಲ್ಲ ನನ್ನ ಮಗಳೇ ಮಾಡ್ತಾಳೆ, ನೀರು ಹಾಕೋದು, ಮ್ಯಾಟ್ ತೆಗೆಯೋದು, ಬಟ್ಟೆ ತೆಗೆಯೋದು ಎಲ್ಲ ಕೆಲಸ ಮಾಡ್ತಾಳೆ. ಬಟ್ ಅವಳಿಗೆ ಯಾಕೋ ಇವತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ದಟ್ ಇವತ್ತು ನಾನೇ ತೊಗೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕೆಲಸನೂ, ಎಲ್ಲ ಇದನ್ನು.
ಮ್ಯಾಟ್ ತೆಗೆಯೋದಾಗಿರ್ಬೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಅವ್ಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾಳೆಯಿಂದ ಸ್ಕೂಲ್ ಕಳಿಸ್ಬೇಕು. ಸೊ ಇಲ್ಲಿಂದ ಹೋಗಿ ಜಾಮೂನ್ ಮಾಡಿಟ್ಟಿದ್ದೆ ತಿನ್ನೋಣ ಅಂತ ತಿಂತಿದ್ದೀವಿ. ಬಾಯ್ ಬಾಯ್. ಎಸ್ ಇನ್ನು ಮನೆ ಕೆಲಸ ಸ್ಟಾರ್ಟ್ ಫ್ರೆಂಡ್ಸ್. ಓಕೆ ಬಾಯ್ ಬಾಯ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಗಿನರ್ಸ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ. ಇನ್ನು ಮನೆ ಕೆಲಸ ಅಡುಗೆ. ಥ್ಯಾಂಕ್ ಯು ಬಾಯ್ ಬಾಯ್.